ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇನ್ನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅಖಾಡಕ್ಕಿಳಿತಾರಂತೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಶಿಗ್ಗಾವಿಯಿಂದ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಕಣಕ್ಕಿಳಿದಿದ್ದಾರೆ. ಶಿಗ್ಗಾವಿ ಉಪಚುನಾವಣೆಗೆ ಬಿಜೆಪಿಯ ಅಭ್ಯರ್ಥಿಯಾಗಿ ಬೊಮ್ಮಾಯಿ ಪುತ್ರ ಸ್ಪರ್ಧೆ ಮಾಡ್ತಾರೆ ಎನ್ನುವಂತ ವಿಚಾರ ಮುನ್ನೆಲೆಗೆ ಬಂದಿದೆ. ಮಾಜಿ ಸಿಎಂ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಗೆ ಶಿಗ್ಗಾವಿ ಟಿಕೆಟ್ ಫಿಕ್ಸ್ ಆಗಿಬಿಟ್ಟಂತಿದೆ. ಬೊಮ್ಮಾಯಿ ರಾಜೀನಾಮೆಯಿಂದ ತೆರವಾಗಿರುವಂತಹ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ, ಏನೋ ತಂದೆಯಿಂದ ತೆರವಾಗಿರುವಂತಹ ಕ್ಷೇತ್ರದಲ್ಲಿ ಪುತ್ರ ಭರತ್ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಬೊಮ್ಮಾಯಿ ಕುಟುಂಬದಿಂದ ಮೂರನೇ ತಲೆಮಾರು ಈಗ ರಾಜಕೀಯ ಅಖಾಡಕ್ಕೆ ಇಳಿತಾ ಇದೆ. ಬೊಮ್ಮಾಯಿ ಪುತ್ರ ಭರತ್ಗೆ ಟಿಕೆಟ್ ನೀಡಲು ಬಿಜೆಪಿಯಲ್ಲಿ ಒಲವು ತೋರಿಸ್ತಾ ಇದ್ದಾರೆ. ಏನೋ ಕೈಗಾರಿಕಾ ಉದ್ಯಮಿ ಆಗಿರುವಂತಹ ಸಂಸದ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಈಗಾಗಲೇ ಶಿಗ್ಗಾವಿಯಲ್ಲಿ ರಾಜಕೀಯ ಓಡಾಟವನ್ನ ನಡೆಸುತ್ತಿದ್ದಾರೆ. ಭರತ್ ಬೊಮ್ಮಾಯಿ ತಂದೆಯಿಂದ ತೆರವಾಗಿರುವಂತಹ ಕ್ಷೇತ್ರವನ್ನ ಮುನ್ನಡೆಸಲು ಸಕಲ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಕ್ಷೇತ್ರದಾದ್ಯಂತ ನಾಯಕರು, ಜನಪ್ರತಿನಿಧಿಗಳು, ಏನೋ ಕಾರ್ಯಕರ್ತರನ್ನ ಭೇಟಿಯಾಗ್ತಿದ್ದಾರೆ. ಏನೋ ಕ್ಷೇತ್ರದಲ್ಲಿ ನಡೆಸಿರುವ ಸಮೀಕ್ಷೆಗಳಲ್ಲೂ ಭರತ್ ಬೊಮ್ಮಾಯಿ ಪರ ಒಲವು ಕಾಣಿಸ್ತಾ ಇದೆ. ಸಮೀಕ್ಷೆಯ ಆಧಾರದಲ್ಲೇ ಭರತ್ ಬೊಮ್ಮಾಯಿಗೆ ಟಿಕೆಟ್ ಅನ್ನ ನೀಡಲು ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಶಿಗ್ಗಾವಿ ಗದ್ದುಗೆಯನ್ನ ಏರಲು ಕ್ಷೇತ್ರದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಭರತ್ ಬೊಮ್ಮಾಯಿ. ರಾಜ್ಯ ರಾಜಕೀಯದಲ್ಲಿ ಈಗ ಉಪಚುನಾವಣೆಯ ಸದ್ದು ಜೋರಾಗಿಬಿಟ್ಟಿದೆ. ಇವೆಲ್ಲದರ ನಡುವೆ ಈಗ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಅಲ್ಲಿನ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಂತೆ ಬೊಮ್ಮಾಯಿ ಪುತ್ರ ಶರತ್. ಶಿಗ್ಗಾವಿ ಉಪಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಬೊಮ್ಮಾಯಿ ಪುತ್ರ ಸ್ಪರ್ಧೆ ಮಾಡ್ತಾರೆ. ಮಾಜಿ ಸಿಎಂ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಗೆ ಶಿಗ್ಗಾವಿ ಟಿಕೆಟ್ ಸಿಗೋದು ಈಗ ಬಹುತೇಕ ಫಿಕ್ಸ್ ಆಗಿದೆ. ಬೊಮ್ಮಾಯಿ ರಾಜೀನಾಮೆಯಿಂದ ತೆರವಾದಂತಹ ಕ್ಷೇತ್ರ ಇದು. ಬಸವರಾಜ ಬೊಮ್ಮಾಯಿ ಅವರು ಶಾಸಕರಿಂದ ಯಾವಾಗ ಸಂಸದರಾಗ್ತಾರೆ ಈ ಕ್ಷೇತ್ರ ತೆರವಾಗುತ್ತೆ. ಈಗ ತಂದೆಯಿಂದ ತೆರವಾಗಿರುವಂತಹ ಕ್ಷೇತ್ರದಲ್ಲಿ ಪುತ್ರ ಭರತ್ ಕಣಕ್ಕಿಳಿಯುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಬೊಮ್ಮಾಯಿ ಕುಟುಂಬದಿಂದ ಈಗ ಮೂರನೇ ತಲೆಮಾರು ರಾಜಕೀಯ ಅಖಾಡಕ್ಕೆ ಧುಮುಕ್ತಾ ಇದೆ. ಬೊಮ್ಮಾಯಿ ಪುತ್ರ ಭರತ್ಗೆ ಟಿಕೆಟ್ ಅನ್ನ ನೀಡಲು ಬಿಜೆಪಿಯಲ್ಲೂ ಕೂಡ ಒಲವನ್ನ ತೋರಿಸುತ್ತಿದ್ದಾರೆ. ಕೈಗಾರಿಕೋದ್ಯಮಿ ಆಗಿರುವಂತಹ ಸಂಸದ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಈಗಾಗಲೇ ಶಿಗ್ಗಾವಿಯಲ್ಲಿ ರಾಜಕೀಯ ಓಡಾಟವನ್ನ ನಡೆಸುತ್ತಿದ್ದಾರೆ. ಭರತ್ ಬೊಮ್ಮಾಯಿ ತಂದೆಯಿಂದ ತೆರವಾಗಿರುವಂತಹ ಕ್ಷೇತ್ರದಲ್ಲಿ ಈ ಕ್ಷೇತ್ರವನ್ನ ಮುನ್ನಡೆಸಲು ಸಕಲ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಇನ್ನು ಕ್ಷೇತ್ರದಾದ್ಯಂತ ನಾಯಕರು, ಜನಪ್ರತಿನಿಧಿಗಳು, ಕಾರ್ಯಕರ್ತರನ್ನ ಭೇಟಿ ಮಾಡ್ತಿದ್ದಾರೆ. ಕ್ಷೇತ್ರದಲ್ಲಿ ನಡೆಸಿರುವಂತಹ ಸಮೀಕ್ಷೆಗಳಲ್ಲೂ ಕೂಡ ಭರತ್ ಬೊಮ್ಮಾಯಿ ಪರ ಒಲವು ಕಾಣಿಸ್ತಾ ಇದೆ. ಹೀಗಾಗಿನೇ ಸಮೀಕ್ಷೆಯ ಆಧಾರದಲ್ಲೇ ಭರತ್ ಬೊಮ್ಮಾಯಿಗೆ ಟಿಕೆಟ್ ನೀಡಲು ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ತಂದೆಯಿಂದ ತೆರವಾಗ್ತಿರುವಂತಹ ಕ್ಷೇತ್ರದಲ್ಲಿ ಈಗ ಮಗ ಭರತ್ ಬೊಮ್ಮಾಯಿ ಅಖಾಡಕ್ಕೆ ಇಳಿತಾ ಇದ್ದಾರೆ. ಅಖಾಡಕ್ಕೆ ಇಳಿಯೋದು ಬಹುತೇಕ ಫಿಕ್ಸ್ ಆಗಿದೆ. ಈಗಾಗಲೇ ಕ್ಷೇತ್ರದಾದ್ಯಂತ ಓಡಾಟವನ್ನ ನಡೆಸುತ್ತಿದ್ದಾರೆ. ಒಂದು ಕಡೆಯಲ್ಲಿ ಪಕ್ಷದ ನಾಯಕರು, ಕಾರ್ಯಕರ್ತರು, ಏನೋ ಜನಪ್ರತಿನಿಧಿಗಳ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಇನ್ನು ಬಿಜೆಪಿಯಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಗೆ ಟಿಕೆಟ್ ಅನ್ನ ನೀಡಲಿಕ್ಕೆ ಒಲವನ್ನ ಕೂಡ ತೋರಿಸ್ತಿದ್ದಾರೆ. ಹೀಗಾಗಿ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಗೆ ಶಿಗ್ಗಾವಿ ಉಪಚುನಾವಣೆಯ ಟಿಕೆಟ್ ಅನ್ನ ಕೊಡೋದು ಬಹುತೇಕ ಫಿಕ್ಸ್ ಆಗಿದೆ.